ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದ್ದ ನಾರಿ ಶಕ್ತಿ ಮಹಿಳಾ ಮೀಸಲಾತಿ ತಿದ್ದುಪಡಿ ಮಸೂದೆ ಸೋಲಿಗೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳೇ ಕಾರಣವಾಗಿದ್ದು, ವಿರೋಧ ಪಕ್ಷಗಳ ಮಹಿಳಾ ವಿರೋಧಿ ನಡೆ ಖಂಡನೀಯ ಎಂದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಹೇಳಿದರು. ಮಡಿಕೇರಿಯಲ್ಲಿರುವ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನಪ್ರತಿನಿಧಿಗಳು ರಾಜಕೀಯ ಬದಿಗಿಟ್ಟು ರಾಷ್ಟ್ರಕ್ಕಾಗಿ ಕೆಲಸ ಮಾಡಬೇಕು. ಆದರೆ ವಿರೋಧ ಪಕ್ಷ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ರಾಜಕೀಯ ಲೆಕ್ಕಾಚಾರದಲ್ಲೇ ಮುಳುಗಿರೋದು ಒಳ್ಳೆಯ ಬೆಳವಣಿಗೆಯಲ್ಲ. ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ತರಲು ಮುಂದಾಗಿತ್ತು. ಆದರೆ ಇದರಿಂದ ಬಿಜೆಪಿ ಪಕ್ಷದ ವರ್ಚಸ್ಸು ಹೆಚ್ಚಲಿದೆ ಎಂದು ತಿಳಿದ ವಿರೋಧ ಪಕ್ಷಗಳು ಕಾಯ್ದೆ ಜಾರಿಗೆ ನಿರಾಸಕ್ತಿ ವಹಿಸಿತು. ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ನೀಡುವ ಉದ್ದೇಶದಿಂದ ಕಾಯ್ದೆ ಜಾರಿಗೊಳಿಸುವುದು ಕೇಂದ್ರದ ಕನಸಾಗಿತ್ತು. ಕಾಂಗ್ರೆಸ್ ಪಕ್ಷದ ದುರುದ್ದೇಶದಿಂದ ಕಾಯ್ದೆಗೆ ಸೋಲಾಯಿತು ಎಂದರು. ಈ ಹಿಂದೆ ಮಂಗಳೂರು ಜಿಲ್ಲೆಯೊಂದಿಗೆ ವಿಲೀನವಾಗಿದ್ದ ಕೊಡಗು ಲೋಕಸಭಾ ಕ್ಷೇತ್ರ ಈಗ ಮೈಸೂರು ಜಿಲ್ಲೆಯ ಜೊತೆ ಸೇರಿಕೊಂಡಿದೆ. ಕೊಡಗು ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆಯಾಗಿದ್ದು ಇದು ಪ್ರತ್ಯೇಕ ಲೋಕಸಭಾ ಕ್ಷೇತ್ರವಾಗಬೇಕು. ಆದರೆ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆಗೂ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿರುವುದು ಸರಿಯಲ್ಲ. ಕ್ಷೇತ್ರ ಪುನರ್ವಿಂಗಡಣೆಯಾದರೆ ರಾಜ್ಯದಲ್ಲಿ 28 ಲೋಕಸಭಾ ಸದಸ್ಯ ಸ್ಥಾನಗಳಿಂದ 42 ಸ್ಥಾನಗಳಿಗೆ ಏರಿಕೆಯಾಗುವುದರ ಜೊತೆಗೆ ಮಹಿಳಾ ಪ್ರಾತಿನಿಧ್ಯವು ಹೆಚ್ಚಾಗ್ತಿತ್ತು ಎಂದು ಯದುವೀರ್ ಒಡೆಯರ್ ಹೇಳಿದರು. ನಮ್ಮ ವೈಯಕ್ತಿಕ ಅಥವಾ ರಾಜಕೀಯ ಒಂದು ಅಭಿಪ್ರಾಯಗಳು ಒಂದು ಕಡೆ ಇಟ್ಟು ರಾಷ್ಟ್ರಕ್ಕೋಸ್ಕರ ಏನು ಒಳ್ಳೆಯದು ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ನಾವೆಲ್ಲರೂ ಜೊತೆಗೆ ಸೇರಿ ಮಾಡೋಣ, ನಮಗೇನು ಇದಕ್ಕೆ ನನಗೆ ಕೀರ್ತಿ ಸಲ್ಲಬೇಕು ಅಂತ ಬೇಡ ಅಂತ ಹೇಳಿದ್ರು. ನಿಮ್ಮೆಲ್ಲರಿಗೂ ಕೂಡ ಆ್ಯಡೇ ತೊಗೊಂಡು ನಿಮ್ಮೆಲ್ಲರ ಫೋಟೋ ಹಾಕ್ತೀನಿ ಅಂತ ಅವರು ಹೇಳಿದರು. ನಂತರ ಯಾವುದೇ ಒಂದು ಏನು ಅನುಮಾನಗಳಿತ್ತು ಅವ್ರ ಕಡೆಯಿಂದ ಅದೆಲ್ಲನೂ ಕೂಡ ಒಂದು ಸ್ಪಷ್ಟೀಕರಣನೂ ಕೂಡ ಮಾನ್ಯ ಗೃಹ ಮಂತ್ರಿನೂ ಕೂಡ ಕೊಟ್ಟರು. ಸೊ ಇಂಥ ಎಲ್ಲ ಒಂದು ಕ್ಲಾರಿಫಿಕೇಷನ್ ಕೊಟ್ಟರು ಸಹ ಇವತ್ತು ಅವರ ಒಪ್ಪಂದ ಇರಲಿಲ್ಲ. ಸೊ ಅದಕ್ಕಾಗಿ ನಿಜಕ್ಕೂ ನಾವು ಆ ಒಂದು ಬೆಳವಣಿಗೆಯನ್ನು ಖಂಡಿಸುತ್ತಾ ನಾವು ಸತತವಾಗಿ ಮಹಿಳೆಯರ ಒಂದು ಪ್ರಾತಿನಿಧ್ಯಗೋಸ್ಕರ, ರಾಜಕೀಯ ಪ್ರಾತಿನಿಧ್ಯಗೋಸ್ಕರ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರದ ವತಿಯಿಂದ ಅನೇಕ ಯೋಜನೆಗಳು ಮಹಿಳೆಯರ ಒಂದು ಹಿತಕ್ಕಾಗಿ, ಅವರ ಸ್ವಾವಲಂಬಿಗಾಗಿ, ಅವರ ಬದುಕಿಗಾಗಿ, ಒಳ್ಳೆಯ ಒಂದು ಗುಣಮಟ್ಟದ ಬದುಕಾಗಿ ಆಗಲೇ ಕೇಂದ್ರ ಸರ್ಕಾರ ಮುಂದುವರಿತಾ ಇದೆ. ಇವತ್ತು ನಮ್ಮ ಮುದ್ರಾ ಯೋಜನೆ ಅದು 69% ಮಹಿಳೆಯರೇ ಅದರ ಫಲಾನುಭವಿಗಳು ಅಂತ ಹೇಳಿದ್ರೆ ಅದು ನಿಜನೂ ಕೂಡ. ಜೊತೆಗೆ ಸ್ಟೆಮ್ಸ್ ಇದು ವಿಚಾರದಲ್ಲಿ ಅಂದರೆ ಸೈನ್ಸು ಇಂಥ ಎಲ್ಲ ಒಂದು ವೃತ್ತಿಗಳಲ್ಲಿ ಮತ್ತು ಅಂಥ ಕೋರ್ಸ್ಗಳಲ್ಲಿ ಅವರು ಅತ್ಯಂತ ಒಂದು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದು. ಸುಮಾರು 43% ಮಹಿಳೆಯರೇ ಪಾತ್ರವಾಗೋದು. ಅದಕ್ಕೆ ಮುದ್ರಾ ಬಗ್ಗೆ ಆಗಲೇ ಹೇಳಿದ್ದೀನಿ. ಸ್ಟ್ಯಾಂಡಪ್ ಏನು ಇಂಡಿಯಾ ಇದೆ, ಅದರಲ್ಲೂ ಕೂಡ ಮಹಿಳೆಯರು ಫಲಾನುಭವಿಯಾಗಿ ಸುಮಾರು 84% ಅವರೇ ಫಲಾನುಭವಿಗಳು. ಉಜ್ವಲ್ ಯೋಜನಾ, ಜಲ್ ಜೀವನ್ ಮಿಷನ್ನು, ಸ್ವಚ್ಛ ಭಾರತ್ ಮಿಷನ್ನು ಎಲ್ಲದರಲ್ಲೂ ಕೂಡ ಮಹಿಳೆಯರಿಗೆ ಹೆಚ್ಚು ಲಾಭ ಪಡೆದಿರ್ತಕ್ಕಂಥದ್ದು. ಇಂಥ ಒಂದು ಯೋಜನೆಗಳು ನಾವು ಹೇಳ್ತಾ ಹೋಗ್ತಾ ಇದ್ದರೆ ಇದು ನನ್ನ ಸುಮಾರು ಒಂದು ದೊಡ್ಡ ಪಟ್ಟಿನೇ ಇದೆ. ಇದು PM ಆವಾಸ್ ಮೂಲಕನೂ ಕೂಡ 72% ಮನೆಗಳು ಮಹಿಳೆಯರಿಗೋಸ್ಕರನೇ ಕೊಟ್ಟಿದ್ದೀವಿ. ಸ್ವಾವಲಂಬಿ ಬದುಕು, ಅವ್ರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ, ಸಮಾಜಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡೋದಕ್ಕೆ ಒಂದು ರೀತಿ ವ್ಯವಸ್ಥೆ ಸೃಷ್ಟಿಯಾಗಿತ್ತು ಮತ್ತು ಅವ್ರಿಗೆ ಒಳ್ಳೆಯ ರೀತಿಯ ಒಂದು ಅಭಿವೃದ್ಧಿನೂ ಕೂಡ ಆಗಿತ್ತು. ಇವತ್ತು ಬರೀ ಅದಲ್ಲ, ಅವರು ನೀತಿಯನ್ನು ಅವರೇ ಸೃಷ್ಟಿಸೋದಕ್ಕಾಗಿ, ಅವರೇ ಅದನ್ನು ರೂಪಿಸೋದಕ್ಕಾಗಿ ಇವತ್ತು ಒಂದು ಅವಕಾಶ ಇತ್ತು. ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಅವರ ಒಂದು ಪಾತ್ರ ಇರೋದಕ್ಕೆ ಇವತ್ತು ಒಂದು ಒಳ್ಳೆಯ ಸುವರ್ಣಾವಕಾಶ ಇತ್ತು. ಆದರೆ ಈ ಇಂಡಿ ಮೈತ್ರಿಕೂಟ ಅದಕ್ಕೆ ವಿರೋಧ ಮಾಡಿ ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆಯಾಗಿ ಅವರು ಕೂಡ ಒಂದು ಪಾತ್ರ ವಹಿಸ್ಬೋದಾಗಿತ್ತು, ಇತಿಹಾಸ ರಚನೆ ಮಾಡ್ಬೋದಾಗಿತ್ತು. ಅವರ ಒಂದು ಒಪ್ಪಂದ ಇಲ್ಲದೇ ಇರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ. ಜೊತೆಗೆ ಈ ಪುನರ್ವಿಂಗಡಣೆ ಪ್ರಕ್ರಿಯೆ ಏನು ಸೀಟು ಹಂಚಿಕೆ ಒಂದು ಆತಂಕ ಸೃಷ್ಟಿ ಮಾಡಿದ್ರು. ನಿಜಕ್ಕೂ ಅದು ನಾವು ಖಂಡಿಸಬೇಕಾಗಿದೆ. ಆದರೆ ನಾವು ನೋಡಿದ್ವಿ ಕಳೆದ 2-3 ವರ್ಷದಿಂದ ನಮ್ಮ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟ ಈ ಅಪಪ್ರಚಾರ ಮಾಡೋದೇ ಅವರ ಒಂದು ದೊಡ್ಡ ಪದ್ಧತಿಯಾಗಿದೆ. ಯಾವುದೇ ರೀತಿ ಕಮ್ಮಿ ಆಗ್ತಾ ಇಲ್ಲ. ಗೃಹ ಮಂತ್ರಿನೂ ಕೂಡ ಸಂಸತ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಹಿಂದೆನೂ ಕೂಡ ಮಾಧ್ಯಮದ ಒಂದು ಮೂಲಕ ಮತ್ತು ಅನೇಕ ವೇದಿಕೆಗಳಲ್ಲಿ ಹೇಳಿದರು, 50% ಎಲ್ಲ ಕಡೆ ನಾವು ಸೀಟ್ ಹೆಚ್ಚಿಸ್ತೀವಿ ಅಂತ. ಅದನ್ನು ಕೂಡ ಸುವರ್ಣಾವಕಾಶ. ಯಾಕಂದರೆ ಹಿಂದೆ ಇದು ಪ್ರಕ್ರಿಯೆ ಪ್ರಕಾರ ನಡಿಬೇಕಂದ್ರೆ ಅದು ಆ ಮುಂಬರುವ ಸೆನ್ಸಸ್ ಪ್ರಕಾರ ನಡಿಬೇಕಾಗಿದೆ. ಸೊ ಇವತ್ತು ಆ ಸೆನ್ಸಸ್ ಆಧಾರ ಮೇಲಲ್ಲ, ಬಟ್ ಈ 50% ಎಲ್ಲರಿಗೂ ನಾವು ಹೆಚ್ಚಿಸ್ತೀವಿ ಅಂದರೆ 28ಇಂದ 42ಕ್ಕೆ ಮಾಡ್ತೀವಿ ಕರ್ನಾಟಕಕ್ಕೆ. ಸುಮಾರು 5% ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಈ ನಮ್ಮ ಪಾಲು ಇಡೀ ಒಂದು ರಾಷ್ಟ್ರದಲ್ಲಿ. ಸೊ ಇಂಥ ಒಂದು ಒಳ್ಳೆಯ ಅವಕಾಶ ಇರುವಾಗ ಇದನ್ನ ವಿರೋಧ ಮಾಡಿರೋದು ನಿಜಕ್ಕೂ ನಾವು ಖಂಡಿಸಬೇಕಾಗಿದೆ.
ಇದೊಂದು ಸುವರ್ಣ ಅವಕಾಶ ಇತ್ತು ಕರ್ನಾಟಕ ಮತ್ತು ದಕ್ಷಿಣ ಭಾರತದ ರಾಜ್ಯಗಳಿಗೆ. ಆ ಫಾರ್ಮ್ಯುಲಾ ಏನು ಇತ್ತು ಅದರ ಪ್ರಕಾರ ಅಲ್ಲ, ನಮಗೆ ಎಲ್ಲರಿಗೂ ಕೂಡ ಒಂದು ಸೀಟ್ ಹಂಚಿಕೆಯಲ್ಲಿ ಹಿಂದೆ ಇರುವಂಥದ್ದು ಅನುಪಾತನೇ ಅದಕ್ಕೆ ಪ್ರಮಾಣಾನುಗುಣವಾಗಿ ಇವತ್ತು ನಾವು ಒಂದು ಒಳ್ಳೆ ವ್ಯವಸ್ಥೆ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಲಾಗಿತ್ತು. ಆದರೂ ಸಹ ಇವರು ವಿರೋಧ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಮತ್ತು ನಮಗೂ ಕೂಡ ಸ್ಥಳೀಯವಾಗಿ ನಾವು ಯೋಚನೆ ಮಾಡುವಾಗ ಹೌದು, ಕೊಡಗು ಇವತ್ತು ನಮಗೆ ಮೈಸೂರು ಕ್ಷೇತ್ರ ಜೊತೆಗೆ ಇರ್ತಕ್ಕಂಥದ್ದು 2 ಜಿಲ್ಲೆನೂ ಕೂಡ ನಾವು ಪ್ರತಿನಿಧಿಸುವಂಥದ್ದು ಒಂದು ಒಳ್ಳೆಯ ಅವಕಾಶ. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಮಿತಿ ಸದಸ್ಯೆ ರೀನಾ ಪ್ರಕಾಶ್ ಮಾತನಾಡಿ, ಮಹಿಳಾ ಮೀಸಲಾತಿ ಕಾಯ್ದೆ ಜಾರಿಯಾಗಬೇಕೆಂಬ ಮಹಿಳೆಯರ ಕನಸನ್ನು ನುಚ್ಚುನೂರು ಮಾಡಿದ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳಿಗೆ ದೇಶದ 70 ಕೋಟಿ ಮಹಿಳೆಯರ ಪರವಾಗಿ ಧಿಕ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದಿನಿಂದಲೂ ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ವಿರೋಧ ವ್ಯಕ್ತಪಡಿಸುತ್ತಲೇ ಬಂದಿತ್ತು. ವಾಜಪೇಯಿ ಅಧಿಕಾರದಲ್ಲಿದ್ದಾಗ 7 ಬಾರಿ ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಿದ್ರು. ಆದರೆ ಕಾಂಗ್ರೆಸ್ನಿಂದ ಬೆಂಬಲ ಸಿಗಲೇ ಇಲ್ಲ. ಮೋದಿ ಸರ್ಕಾರ ಅಧಿಕಾರಕ್ಕೇರಿದ ಬಳಿಕ ಮಹಿಳೆಯರಿಗಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು. ವಿರೋಧ ಪಕ್ಷದಲ್ಲೂ ಮಹಿಳೆಯರಿದ್ದಾರೆ, ಆದರೆ ಅವರಿಗೆ ಮಹಿಳಾ ಸಬಲೀಕರಣ ಬೇಕಿಲ್ಲ. ಈ ಕಾಯ್ದೆಯ ಜಾರಿಗೆ ಬಿಜೆಪಿ ಹೋರಾಟ ಮುಂದುವರಿಸಲಿದ್ದು, ಮಹಿಳೆಯರಿಗೆ ಮೀಸಲಾತಿ ಒದಗಿಸುವುದು ಖಚಿತ ಎಂದು ರೀನಾ ಪ್ರಕಾಶ್ ಹೇಳಿದರು. ಕಾಂಗ್ರೆಸ್ಸಿನ ಬಣ್ಣ ಅವತ್ತೇ ಬಯಲಾಯಿತು. ಅಟಲ್ ಬಿಹಾರಿ ವಾಜಪೇಯಿಯವರು ಅಧಿಕಾರಕ್ಕೆ ಬಂದಾಗ 1998ರಲ್ಲೇ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತಾಡಿದರು. 70 ವರ್ಷಗಳ ಕಾಲ ಮಾಡದಂತಹ ಕಲ್ಪನೆ ಕೂಡ ಮಹಿಳಾ ಪ್ರಧಾನಮಂತ್ರಿಯಾಗಿದ್ದಂತಹ ಇಂದಿರಾ ಗಾಂಧಿ ಕೂಡ ಅವತ್ತು ಆ ಮಹಿಳಾ ಮೀಸಲಾತಿಯ ಕಲ್ಪನೆ ಕೂಡ ಮಾಡಲಿಲ್ಲ. ಮಹಿಳೆಯರು ಗುಲಾಮರಾಗಿ ಇರಬೇಕೇ ಹೊರತು ಅವರ ಹಕ್ಕುಗಳನ್ನು ಚಲಾಯಿಸಬೇಕು ಮತ್ತು ಚುನಾವಣೆಯಲ್ಲಿ ದುಡಿಬೇಕು. ಈ 3 ವಿಚಾರಗಳ ಮೇಲೆ ಅವರ ಭಾವನೆ ಇತ್ತು. ಯಾವತ್ತೂ ಕೂಡ ಮಹಿಳಾ ಮೀಸಲಾತಿಯ ಬಗ್ಗೆ ಮಾತಾಡಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅಧಿಕಾರಕ್ಕೆ ಬಂದ ನಂತರ 7 ಬಾರಿ ಮಹಿಳಾ ಮಸೂದೆಯನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಮಸೂದೆಯನ್ನು ಹರಿದು ಹಾಕಿದರು ಸಂಸತ್ತಿನಲ್ಲಿ. ಅಂದರೆ ಯಾವುದೇ ಸಂವಿಧಾನದ ಎಲ್ಲ ವಿಚಾರಗಳನ್ನು ಕೂಡ ಅದನ್ನು ವಿರೋಧ ಮಾಡ್ತಾ ಬಂದರು. ನಮ್ಮ 2014ರಲ್ಲಿ ಅಧಿಕಾರಕ್ಕೆ ಬಂದ ಮೋದಿಯವರು ಮಹಿಳೆಯರಿಗಾಗಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರು ಸ್ವಾವಲಂಬಿ ಆಗಬೇಕು ಎಂಬ ಚಿಂತನೆಯಿಂದ 10 ಹಲವು ಯೋಜನೆಯನ್ನು ಕೊಟ್ಟರು. ಅದರಲ್ಲಿ 27 ವರ್ಷಗಳಿಂದ ನೆನೆಗುದ್ದಿದಂತಹ ಮಹಿಳಾ ಮೀಸಲಾತಿಯನ್ನು ಅವರು ಮುನ್ನೆಲೆಗೆ ತಂದರು. ಅದರಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನು ನಾವು 16 ವಿಶೇಷ ಅಧಿವೇಶನ ಮೂಲಕ ಸಂಸತ್ತಿನಲ್ಲಿ ಮಂಡನೆಯನ್ನು ಮಾಡಿದರು. ಅಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಇಂಡಿಕೂಟ ಮಿತ್ರಕೂಟ ಅಲ್ಲೂ ಕೂಡ ವಿರೋಧ ಪಕ್ಷದ ಮಹಿಳೆಯರು ಇದ್ದಾರೆ ಎಂಬ ಕಲ್ಪನೆ ಕೂಡ ಮಾಡದೆ ವಿರೋಧವನ್ನು ಮಾಡಿದರು. ಅವತ್ತು ಮೊನ್ನೆ ಮಾಡಿದ್ರಿದ್ದರೆ ಅಧಿನಿಯಮ ಪಾಸಾಗಿದ್ದರೆ ಇಡೀ ಭಾರತದಲ್ಲಿ ಮಹಿಳೆಯರಿಗೂ ಇಡೀ ರಾಷ್ಟ್ರ ನೋಡುವಂತಹ ಪರಿಸ್ಥಿತಿ, ವಿಶ್ವ ನಮ್ಮನ್ನು ಭಾರತವನ್ನು ಗುರುತಿಸುವಂಥ ಪರಿಸ್ಥಿತಿ ಇತ್ತು. ಆದರೆ ಪ್ರಜಾಪ್ರಭುತ್ವವನ್ನು ಕಗ್ಗಲೆ ಮಾಡುವುದರ ಮೂಲಕ ಇವತ್ತು ಕರಾಳ ದಿನವನ್ನಾಗಿ ಮಾಡಿದ್ದಾರೆ. ಯಾವುದೇ ಅಧಿಕಾರ ಮಾಡಿದರೂ ಕೂಡ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಈ 100 ವರ್ಷಗಳ ನಮ್ಮ ಕನಸಾದಂತಹ ರಾಮ ಜನ್ಮಭೂಮಿಯನ್ನು ವಿರೋಧ ಮಾಡಿದರು. ಆರ್ಟಿಕಲ್ 70 ಅದನ್ನು ವಿರೋಧ ಮಾಡಿದರು. 370ಯನ್ನು ಇದು ಮಾಡಿದರು. ಅಲ್ಲದೆ ಟ್ರಿಪಲ್ ತಲಾಕ್, ಮಹಿಳೆಯರು ಮತದಾನ ಮಾಡಬೇಕು, ಅಲ್ಪಸಂಖ್ಯಾತ ಮಹಿಳೆಯರ ಓಟಿಗೋಸ್ಕರ ಅದನ್ನು ಕೂಡ ಅವರಿಗೂ ಕೂಡ ಸ್ಥಾನಮಾನ ಕೊಡದೆ ಟ್ರಿಪಲ್ ತಲಾಕನ್ನು ಕೂಡ ವಿರೋಧ ಮಾಡಿದರು. ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು. ಕಾಂಗ್ರೆಸ್ ಪಕ್ಷ ಮಹಿಳೆಯರನ್ನು ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸಿಕೊಳ್ತಿದೆ ಎಂದು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಟೀಕಿಸಿದರು. ಮಹಿಳಾ ಸಬಲೀಕರಣದ ವಿಚಾರವಾದ್ರಿಂದ ಸಂಸತ್ನಲ್ಲಿ ನಾರಿ ಶಕ್ತಿ ಅಧಿನಿಯಮ ಪಾಸ್ ಆಗುವ ವಿಶ್ವಾಸವಿತ್ತು. ಆದರೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿರುವುದು ಖಂಡನೀಯ ಎಂದರು. ದೇಶದ ಮಹಿಳೆಯರು ಪಕ್ಷಾತೀತವಾಗಿ ಕಾಂಗ್ರೆಸ್ ಪಕ್ಷವನ್ನು ವಿರೋಧಿಸಬೇಕೆಂದು ಕರೆ ನೀಡಿದರು. ಮಹಿಳೆಯರಿಗೆ ಬಹಳ ಪ್ರಥಮ ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು. ಹಾಗಾಗಿ ಬಿಲ್ಲನ್ನು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹೇಳುತ್ತಾ ಚಿಂತನೆ ನಮ್ಮದಿತ್ತು. ಕಾನ್ಸ್ಟಿಟ್ಯೂಷನ್ ಬಿಲ್ ಅಂತ ಹೇಳಿದಾಗ 2/3 ಮೆಜಾರಿಟಿ ಬೇಕಾಗ್ತದೆ. ಬೇರೆ ಆರ್ಡಿನರಿ ಬಿಲ್ ಆದರೆ 51% ಪಾಸ್ ಆಗ್ಬಿಡ್ತದೆ. ಹಾಗಾಗಿ ಇವತ್ತು ದ್ರೋಹ ಬಗ್ಗದಂತೂ ನಿಜ. ಇಡೀ ದೇಶದ ಮಹಿಳೆಯರಿಗೆ ಗೊತ್ತಾಗಿದೆ. ನಮಗೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ನವರು ಅಧಿಕಾರ ಕೂಡ ಬಿಡೋದಿಲ್ಲ ಅಂತ ಹೇಳೋದು ಕೂಡ ಅವರ ಮನಸ್ಸಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದನ್ನು ತೀವ್ರವಾಗಿ ಪಕ್ಷಾತೀತವಾಗಿ ವಿರೋಧ ವ್ಯಕ್ತಪಡಿಸಬೇಕು ಅಂತ ಮಹಿಳೆಯರಿಗೆ ವಿನಂತಿಯನ್ನು ಮಾಡ್ತೀನಿ.
ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಎಂಎಲ್ಸಿ ಸುಜಾ ಕುಶಾಲಪ್ಪ, ನಗರಸಭೆ ಅಧ್ಯಕ್ಷೆ ಕಲಾವತಿ, ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಮಣಿ, ಪ್ರಮುಖರಾದ ಯಮುನಾ ಚಂಗಪ್ಪ, ಬಿಕೆ ಜಗದೀಶ್, ಉಮೇಶ್ ಸುಬ್ರಮಣಿ, ಪಿಎಂ ರವಿ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.